ಸುಲಭವಾಗಿ ಇವರು ಪ್ರಭಾವಶಾಲಿ, ಇವರು ನಟ, ಇವರು ಸೂಪರ್ ಸ್ಟಾರ್, ಹಂಗಾಗಿ ಬೇಲ್ ಸಿಕ್ತು ಅನ್ನೋಂಥದ್ದು ಒಂದು ಆರೋಪನ ಮಾಡ್ಬಿಡ್ಬಹುದು. ಆದ್ರೆ ಮತ್ತೊಂದು ಕಡೆ ಹಾಕಿದ ಚಾರ್ಜ್ ಶೀಟ್ ನಲ್ಲಿ ನೂರಾರು ಸಾವಿರಾರು ಲೂಪ್ ಹೋಲ್ಗಳಿದ್ವಲ್ಲ, ಅದನ್ನ ಸಿವಿ ನಾಗೇಶ್ ಅವರು ಹೈಲೈಟ್ ಮಾಡಿ ವಾದ ಮಾಡಿದ್ರು. ಅವ್ರು ಬಿಡ್ತಾರ, ಅವ್ರು ಮಾಡ್ತಾರೆ, ಡೆಫಿನೆಟ್ಲಿ ಅವ್ರ ಪ್ರೊಫೆಷನ್ ಮಾಡ್ತಾರ ಅವರು. ಸೊ ಪ್ರಪಂಚ ಹಿಂಗಿರೋವಾಗ ನಾವು ಏನು ನಿರ್ಧಾರಕ್ಕೆ ಬರಕ್ ಅಷ್ಟು ಸುಲಭನಾ ಅಂತ ಸಂಗ್ರಾಮ್ ಸಿಂಗ್ ಅವರ ಜುಡಿಷಿಯರಿ ಫೋರ್ಕಾಸ್ಟಿಂಗ್ ಮಾಡಬೇಕಾಗಿತ್ತು. ಇವರು ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡುವಾಗ, ಪ್ರಕರಣದ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಾಗ ಇನ್ನಷ್ಟು ತರಾತುರಿಗೆ ಬಿದ್ದುಬಿಟ್ರು. ಎಲ್ಲೋ ಒಂದ್ ಕಡೆ ಏನೋ ಒಂದು ಅರ್ಜೆಂಟ್ ಆಗಿ ಮಾಡ್ಬಿಡ್ಬೇಕು ಅಂತ ಗಡಿಬಿಡಿನಲ್ಲಿ ಮಾಡಕ್ಕೆ ಸಿವಿ ನಾಗೇಶ್ ನಮ್ಮ ಪೊಲೀಸರಿಗೆ ಗುರುಗಳು ಅವರು. ಓಕೆ, ಆಯ್ತು ಅಂದ್ರೆ ನಾವು ಇಂಥ ಕೇಸ್ಗಳಲ್ಲಿ ಒಂದೇ ಸೆಕೆಂಡ್. ನಟಿ ಯಮುನಾ ಅವ್ರು ಇದ್ದಾರೆ. ಐಲ್ ಕಮ್ ಬ್ಯಾಕ್ ಟು ಯು ಸರ್. ನಟಿ ಯಮುನಾ ಅವ್ರು ನಮ್ ಜೊತೆ ಇದ್ದಾರೆ. ಯಮುನಾ ಅವರೇ, ಈಗಷ್ಟೇ ಕೇಳಿಬಂತ ಹಲವು ಆರೋಪಗಳನ್ನ ನೀವು ಕೇಳಿಸ್ಕೊಂಡಿರ್ತೀರಾ ಅನ್ಕೊಂಡ್ವಿ. ಅವ್ರು ಪ್ರಭಾವಶಾಲಿ, ಅವರು ನಟ, ಅವ್ರು ದುಡ್ಡಿರೋರು, ಹಾಗಾಗಿ ಅವ್ರಿಗೆ ಬೇಲ್ ಸಿಕ್ತು, ಈ ತರದೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಏನ್ ಹೇಳಕ್ ಬಯಸ್ತೀರಿ ಮೇಡಮ್? ನನಗೆ ನಮ್ಮ ಭಾರತದ ಸಂವಿಧಾನದ ಬಗ್ಗೆ, ನಮ್ಮ ಭಾರತದ ಕಾನೂನಿನ ಬಗ್ಗೆ, ಇದ್ರ ಬಗ್ಗೆ ಮೊದಲಿಂದನೂ ನಂಬಿಕೆ, ಗೌರವ ಇರೋ ಅಂಥವಳು. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋ ಅಷ್ಟು ನಾನು ಮಟ್ಟಕ್ಕೆ ಇಳಿಯೋದಕ್ಕೂ ಹೋಗೋದಿಲ್ಲ. ಆಮೇಲೆ ಒಂದಿನ ಅಲ್ಲ, 2 ದಿನ ಅಲ್ಲ, 7 ತಿಂಗಳ ಕಾಲ ಎಲ್ಲಾ ಆಧಾರಗಳನ್ನ, ಎವಿಡೆನ್ಸಸ್ ನ ಹೊರಗಡೆ ತೆಗೆದು ತನಿಖೆ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ನ್ಯಾಯಾಂಗದವರು, ಕೋರ್ಟು, ಕಚೇರಿ ಎಲ್ಲರೂ ಇಷ್ಟೆಲ್ಲ ಸಾವಿರಾರು ಜನ, 100 ಜನ 24 ಗಂಟೆ ಕೆಲಸ ಮಾಡಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂದಾಗ ಅದನ್ನ ಗೌರವಿಸೋದು ನಮ್ಮ ಹಕ್ಕು. ಅದು ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಎಲ್ಲದಕ್ಕೂ ಒಂದು ನೆಗೆಟಿವ್ ತರೋಂತವ್ರು ಇದ್ದೇ ಇರ್ತಾರೆ ಮೇಡಮ್. ಪ್ರತಿಯೊಂದು ಪಾಸಿಟಿವ್ ಗೆ ನೆಗೆಟಿವ್ ಮಾತಾಡೋರು, ನೆಗೆಟಿವ್ ಪಾಸಿಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಯಮುನಾ ಸನ್ನಿಧಿಯವರೇ, ಇಲ್ಲಿ ಸಂಗ್ರಾಮ್ ಸಿಂಗ್ ಅವರು ಹಿರಿಯ ಪೊಲೀಸ್ ಅಧಿಕಾರಿ, ಅಥವಾ ಅವರು ಅಂತಲ್ಲ, ಅನೇಕರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಏನಂದ್ರೆ ನೋಡಿ, ಈ ಕೇಸಲ್ಲಿ ಇನ್ನೂ ಉಳಿದ 5 ಜನಕ್ಕೆ ಪಾಪ ಅವ್ರಿಗೆ ಬೇಲ್ ಕೂಡ ಸಿಕ್ಲಿಲ್ಲ. ಅವ್ರ ಮನೆ ಪರಿಸ್ಥಿತಿ ಬಹಳ ಕಷ್ಟ ಇದೆ, ಊಟಕ್ಕೂ ಇಲ್ಲ ಅಂತ ಪರಿಸ್ಥಿತಿ ಒಂದು. ಇನ್ನು ಸಾವಿರಾರು ಜನ ಅಂಡರ್ ಟ್ರಯಲ್ಸ್ ಕೊಳಿತಾನೆ ಇದ್ದಾರೆ ಜೈಲುಗಳಲ್ಲಿ. ಇವತ್ತಿಗೂ ಕೂಡ ಎಷ್ಟೆಷ್ಟು 10-20 ವರ್ಷ ಅಂಡರ್ ಟ್ರಯಲ್ಸ್, ವಿಚಾರಣಾಧೀನ ಕೈದಿಗಳು. ಸೊ ಅವ್ರಿಗೆಲ್ಲ ಇಲ್ಲದೆ ಇರೋ ನ್ಯಾಯ ದರ್ಶನ್ ಅವ್ರಿಗೆ ಸಿಕ್ಬಿಡ್ತಾ ಅಂತ? ಮೇಡಮ್ ನೋಡಿ, ನಾನು ಲಾ ಓದಿಲ್ಲ, ಅನ್ಫಾರ್ಚುನೇಟ್ಲಿ IPS IAS ಮಾಡಿಲ್ಲ ನಾನು. ಹಾಗಾಗಿ ಈ ನಿಟ್ಟಿನಲ್ಲಿ ಮಾತಾಡೋದು ಖಂಡಿತವಾಗಿಯೂ ಆ ಅರ್ಹತೆ ನನಗೆ ಇಲ್ಲವೇ ಇಲ್ಲ. ನಾನು ಭರತನಾಟ್ಯ ಕಲಾವಿದೆ, ನಾನು ಟೆಲಿವಿಷನ್ ಮತ್ತೆ ಸಿನಿಮಾ ಕಲಾವಿದೆ, ನಟಿ. ಬಿಟ್ರೆ ನಾನು ಬೇರೆ ಫೀಲ್ಡ್ ಬಗ್ಗೆ ಮಾತಾಡೋಷ್ಟು ಎಜುಕೇಶನ್ ಆಗ್ಲಿ ಅಥವಾ ಅರ್ಹತೆ ಆಗ್ಲಿ ಖಂಡಿತವಾಗ್ಲೂ ನನಗೆ ಎಕ್ಸ್ಪರ್ಟೀಸ್ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನನಗೆ ಖಂಡಿತ ಗೊತ್ತಿಲ್ಲ. ಅದರಲ್ಲಿ ತನಿಖೆ 7 ತಿಂಗಳ ಕಾಲ ಅದೇ ಒಂದು ಗುಂಗಿನಲ್ಲಿ ಇದ್ದವರಿಗೆ ಇದ್ರ ಬಗ್ಗೆ ನೀಟಾಗಿ ಗೊತ್ತಿರುತ್ತೆ. ಆಮೇಲೆ ಸಾಕಷ್ಟು ಲಾಯರ್ಗಳು, ಪೊಲೀಸ್ ಆಫೀಸರ್ಗಳು ನಿನ್ನೆಯಿಂದ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಇದ್ದಾರೆ. ಅವ್ರಗಳ ಮಾತಿನ ಮುಂದೆ ನಂದು ಈ ನಿಟ್ಟಿನಲ್ಲಿ ಮಾತಾಡೋದು ತಪ್ಪಾಗುತ್ತೆ. ಒಬ್ಬ ನಟನಾಗಿ ಅವ್ರಿಗೆ ಬೇಲ್ ಸಿಕ್ಕಿದೆ, ಈಗ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಆಸ್ ಅ ಪರ್ಸನ್ ದರ್ಶನ್ ಸರ್ ಅವರ ಅಭಿಮಾನಿಯಾಗಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ತುಂಬಾನೇ ಖುಷಿಯಾಗಿದೆ ಖಂಡಿತವಾಗಿಯೂ. ಯಾಕಂತಂದ್ರೆ ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ಅವರು ಹೆಣ್ಮಕ್ಳಿಗೆ ವಿಪರೀತ ಗೌರವ ಕೊಡ್ತಾರೆ ದರ್ಶನ್ ಸರ್. ಯಾರಿಗೆ ಆದ್ರೂ ತುಂಬಾ ಗೌರವ ಕೊಡುವಂತ ವ್ಯಕ್ತಿ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇರುತ್ತಲ್ವಾ, ಆ ನಂಬಿಕೆ ಮೂಲಕ ಹೇಳ್ಬೇಕಂತಂದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿಗೆ ತುಂಬಾ ಒಳ್ಳೇದಾಗಿದೆ ಅಂತ ಸಂತೋಷ ಆಗ್ತಾ ಇದೆ ನನಗೆ. ಹೀಗೆ ಆದಷ್ಟು ಬೇಗ ಇವ್ರದ್ದೇನು ಅದ್ರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಬಂದ್ಬಿಟ್ರು ಅಂತೂ ಇನ್ನೂ ಬಹಳ ಸಂತೋಷ ಆಗುತ್ತೆ. ರೈಟ್, ಥ್ಯಾಂಕ್ ಯು ಯಮುನಾ ಸನ್ನಿಧಿ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಕೊನೆಯದಾಗಿ ಸಂಗ್ರಾಮ್ ಸಿಂಗ್ ಅವರೇ, ಈಗಲಾದರೂ ಪೊಲೀಸರು ಈ ಕೇಸನ್ನ ಇನ್ನಷ್ಟು ಸ್ಟ್ರೆಂಥನ್ ಮಾಡ್ತಾರಾ? ಯಾಕಂದ್ರೆ ಮೇನ್ ಕೇಸ್ ವಿಚಾರಣೆ ಇನ್ನೂ ಬಾಕಿ ಇದೆ. ಹೌದು ಮೇಡಮ್, ವಿ ಆರ್ ಗೋಯಿಂಗ್ ಟು ದ ಸುಪ್ರೀಂ ಕೋರ್ಟ್. ನಾಡಿದ್ದು ಸುಮ್ಮನೆ ಇಲ್ಲಿ ಹೈಕೋರ್ಟ್ ಅಲ್ಲಿ ಆಗೋದಕ್ಕೆ ನಾವು ವಿ ಕೆನಾಟ್ ಜಸ್ಟ್ ಕೂತ್ಕೊಳಕ್ ಆಗಲ್ಲ. ನಾವು ಬಳೆಗಳು ಹಾಕೊಂಡಿದ್ದೆ. ವಿಲ್ ಗೋ ಟು ದ ಸುಪ್ರೀಂ ಕೋರ್ಟ್ ಅಂಡ್ ವಿ ವಿಲ್ ಫೈಟ್ ಔಟ್ ಫಾರ್ ದ ಕೇಸ್ ಟು ವಾಟ್ ಎವರ್ ದಿಸ್ ಹೈಕೋರ್ಟ್ ಹ್ಯಾಸ್ ಗಿವನ್ ಕರ್ನಾಟಕ. ಅದನ್ನ ಓವರ್ ರೂಲ್ ಮಾಡಿದ್ದೆ. ಫ್ರೆಶ್ ಆರ್ಡರ್ ಕೊಡಿ, ಕನ್ವಿಕ್ಷನ್ ಕೊಡಿ ನಮಗೆ. ವಿ ವಿಲ್ ಹ್ಯಾಪಿ ಪೊಲೀಸ್, ಬಿಕಾಸ್ ಪೊಲೀಸ್ ಆರ್ ಡೇ ಅಂಡ್ ನೈಟ್ ಟಾಯ್ಡ್. ಬಿಕಾಸ್ ನಾವು ಇಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಕ್ಯೂಸ್ ಹಿಡಿಯೋದಕ್ಕೆ, ಮತ್ತೆ 17 ಜನಕ್ಕೆ ಹಿಡಿಯೋದಕ್ಕೆ. ಈಗ ಬಂದಿದ್ದೆ ಸುಮ್ಮ 8-6 ತಿಂಗಳಾಗೋಗ್ಬಿಟ್ಟಿದೆ, ಅವರು ಒಳಗಡೆ ಇದ್ದಾರೆ ಅಂತ ಹೇಳಿ ಇದ್ ಮಾಡ್ಕೊಂಡು ರಾಗ ಹೇಳ್ಕೊಂಡಿದ್ದೆ. ಅವ್ರಿಗೆ ಬೇಲ್ ಕೊಟ್ಬಿಟ್ರೆ ಇಟ್ಸ್ ನಾಟ್ ಲೈಕ್ ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ಕೊಡ್ತೀವಿ, ವಿಲ್ ಗೋ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೋಗ್ತೀವಿ ನಾವು, ಬಿಡೋದಿಲ್ಲ ನಾವು. ಓಕೆ, ಪಾಪ ಪೊಲೀಸರ ಸ್ಪಿರಿಟ್ ಎಲ್ಲೋ ಒಂದ್ ಕಡೆ ಅವ್ರು ಕೆಲಸ ಮಾಡ್ತಾರೆ. ಆದ್ರೆ ವಾಸುದೇವ್ ಕಶ್ಯಪ್ ಅವರೇ, ಅವರ ಸ್ಪಿರಿಟ್ ಉಳಿಯುತ್ತಾ ಮೇಡಮ್? ಸಾಧ್ಯನಾ ಅದು? ಅಲ್ಲ, ಸಂಗ್ರಾಮ್ ಸಿಂಗ್ ಅವರ ಈ ವಯಸ್ಸಿನಲ್ಲೂ ಕೂಡ ಒಂದು ಎನರ್ಜಿ ನೋಡಿದ್ರೆ ಬಹಳ ಖುಷಿ ಆಗತ್ತೆ. ಪೊಲೀಸ್ ಡಸಂಟ್ ಹ್ಯಾವ್ ಅ ರೈಟ್ ಟು ಕನ್ವಿಕ್ಟ್ ಮಾಡೋದಕ್ಕೆ, ಆತನ ಒಳಗಾಕಕ್ಕೆ, ಶೂಟ್ ಮಾಡಕ್ಕೆ, ಹ್ಯಾಂಗ್ ಮಾಡೋದಕ್ಕೆ ಪವರ್ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಇಡೀ ಪ್ರಕರಣದೊಳಗೆ 6 ಅಂಶ ಕೊಟ್ಟಿದ್ದಾರೆ ಕೋರ್ಟ್. ಅಲ್ಲ, ಹೈಯರ್ ಕೋರ್ಟ್ ಹೋಗ್ತೀವಿ, ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಅಂಶ ಕೊಟ್ಟಿದ್ದಾರೆ. ಅಲ್ಲಿ ಮಿಸ್ಟರ್ ತಾಳಿ ಸಂಗ್ರಾಮ್ ಸಿಂಗ್ 6 ಅಂಶ ಕೊಟ್ಟಿದ್ದಾರೆ. ಯಾಕೆ ಈ ಬೇಲ್ ಎಲ್ಲಿ ಸಿಕ್ತು ಅಂತ ಕೊಟ್ಟಿದ್ದಾರೆ.
ಮೊದಲನೇ ಅಂಶ ಮಿಕ್ಕಿದೆಲ್ಲ ನಲ್ಲಿಫೈಡ್ 1, 2, 3, 4, 5, 6 ನಲ್ಲಿಫೈಡ್. Okay. ಮೊದಲನೇ ಅಂಶ ಯಾವ್ದು ಗೊತ್ತಾ? ಯು ಆರ್ ನಾಟ್ ಇಶ್ಯೂಡ್ ಮೆಮೋ. ಓಕೆ ಫಾರ್ ದಟ್ ರೀಸನ್ ಹಿ ಹ್ಯಾಸ್ ಬಿನ್ ಗ್ರಾಂಟೆಡ್ ಎ ಬೇಲ್. ಓಕೆ ಓನ್ಲಿ ಕಂಡೀಷನ್ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ. ಸುಪ್ರೀಂ ಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಈಗ ಸಂಗ್ರಾಮ್ ಸಿಂಗ್ ಯಾವ ಕೇಸಲ್ಲಿ ನೀವು ಅವ್ರ ಒಪ್ಪಿಯತ್ವ ಅಪರಾಧಿ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ನಿಮಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇದು ಕೇವಲ ಜಾಮೀನು ಸಿಕ್ಕಿರ್ತಕ್ಕಂಥದ್ದಷ್ಟೇ. ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಪೊಲೀಸ್ನವರು ಇದನ್ನ ಇನ್ನೂ ಸ್ಟ್ರೆಂಥನ್ ಮಾಡ್ತಾರಾ? ಹೆಂಗೆ ಅವರು ಈ ವಿಚಾರಣೆನ ತಗೊಂಡು ಹೋಗ್ತಾರೆ? ನ್ಯಾಯಾಲಯ ಏನ್ ಹೇಳುತ್ತೆ? ಕಾದ್ ನೋಡೋಣ. ನಾವು ಮಾಧ್ಯಮದವರು ಖಂಡಿತವಾಗ್ಲೂ ಪ್ರತಿ ವಿಚಾರವನ್ನ ವಸ್ತುನಿಷ್ಠವಾಗಿ ಯಾವುದೇ ಭೇದ ಭಾವ ಇಲ್ಲದೆ ನಿಮ್ ಮುಂದೆ ತರೋದಕ್ಕೆ ಸದಾಕಾಲ ನಿಮ್ ಜೊತೆ ಇದ್ದೀವಿ. ನೋಡ್ತಾ ಇರಿ, ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ಒಂದ್ ಕಡೆ ಸುಲಭವಾಗಿ ಇವರು ಪ್ರಭಾವಶಾಲಿ, ಇವರು ನಟ, ಇವರು ಸೂಪರ್ ಸ್ಟಾರ್, ಹಂಗಾಗಿ ಬೇಲ್ ಸಿಕ್ತು ಅನ್ನೋಂಥದ್ದು ಒಂದು ಆರೋಪನ ಮಾಡ್ಬಿಡ್ಬಹುದು. ಆದ್ರೆ ಮತ್ತೊಂದು ಕಡೆ ಹಾಕಿದ ಚಾರ್ಜ್ ಶೀಟ್ ನಲ್ಲಿ ಸಾವಿರಾರು ಲೂಪ್ ಹೋಲ್ಗಳಿದ್ವಲ್ಲ, ಅದನ್ನ ಸಿವಿ ನಾಗೇಶ್ ಅವರು ಹೈಲೈಟ್ ಮಾಡಿ ವಾದ ಮಾಡಿದ್ರು. ಅವ್ರು ಬಿಡ್ತಾರ, ಅವರು ಮಾಡ್ತಾರೆ, ಡೆಫಿನೆಟ್ಲಿ ಅವ್ರ ಪ್ರೊಫೆಷನ್ ಮಾಡ್ತಾರ ಅವರು. ಸೊ ಪ್ರಪಂಚ ಹಿಂಗಿರೋವಾಗ ನಾವು ಏನು ನಿರ್ಧಾರಕ್ಕೆ ಬರಕ್ ಅಷ್ಟು ಸುಲಭನ ಅಂತ ಸಂಗ್ರಾಮ್ ಸಿಂಗ್ ಅವರ ಜುಡಿಷಿಯರಿ ಫೋರ್ಕಾಸ್ಟಿಂಗ್ ಮಾಡಬೇಕಾಗಿತ್ತು. ಇವರು ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡುವಾಗ, ಪ್ರಕರಣದ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಾಗ ಇನ್ನಷ್ಟು ತರಾತುರಿಗೆ ಬಿದ್ದುಬಿಟ್ರು. ಎಲ್ಲೋ ಒಂದ್ ಕಡೆ ಏನೋ ಒಂದು ಅರ್ಜೆಂಟ್ ಆಗಿ ಮಾಡ್ಬಿಡ್ಬೇಕು ಅಂತ ಗಡಿಬಿಡಿನಲ್ಲಿ ಮಾಡಕ್ಕೆ ಸಿವಿ ನಾಗೇಶ್ ನಮ್ಮ ಪೊಲೀಸರಿಗೆ ಗುರುಗಳು ಅವರು. ಓಕೆ, ಆಯ್ತು ಅಂದ್ರೆ ನಾವು ಇಂಥ ಕೇಸ್ಗಳಲ್ಲಿ ಒಂದೇ ಒಂದು ಸೆಕೆಂಡ್. ನಟಿ ಯಮುನಾ ಅವ್ರು ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಯು ಸರ್. ನಟಿ ಯಮುನಾ ಅವ್ರು ನಮ್ ಜೊತೆ ಇದ್ದಾರೆ. ಯಮುನಾ ಅವರೇ, ಈಗಷ್ಟೇ ಕೇಳುವಂತ ಹಲವು ಆರೋಪಗಳನ್ನ ನೀವು ಕೇಳಿಸ್ಕೊಂಡಿರ್ತೀರಾ ಅನ್ಕೊಂಡ್ವಿ. ಅವ್ರು ಪ್ರಭಾವಶಾಲಿ, ಅವರು ನಟ, ಅವ್ರು ದುಡ್ಡಿರೋರು, ಹಾಗಾಗಿ ಅವ್ರಿಗೆ ಬೇಲ್ ಸಿಕ್ತು, ಈ ತರದೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ನನಗೆ ನಮ್ಮ ಭಾರತದ ಸಂವಿಧಾನದ ಬಗ್ಗೆ, ನಮ್ಮ ಭಾರತದ ಕಾನೂನಿನ ಬಗ್ಗೆ, ಇದ್ರ ಬಗ್ಗೆ ಮೊದಲಿಂದನೂ ನಂಬಿಕೆ, ಗೌರವ ಇರೋ ಅಂಥವಳು. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋ ಅಷ್ಟು ನಾನು ಮಟ್ಟಕ್ಕೆ ಇಳಿಯೋದಕ್ಕೂ ಹೋಗೋದಿಲ್ಲ. ಆಮೇಲೆ ಒಂದಿನ ಅಲ್ಲ, 2 ದಿನ ಅಲ್ಲ, 7 ತಿಂಗಳ ಕಾಲ ಎಲ್ಲಾ ಆಧಾರಗಳನ್ನ, ಎವಿಡೆನ್ಸಸ್ ನ ಹೊರಗಡೆ ತೆಗೆದು ತನಿಖೆ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ನ್ಯಾಯಾಂಗದವರು, ಕೋರ್ಟು, ಕಚೇರಿ, ಎಲ್ಲರೂ ಇಷ್ಟೆಲ್ಲ ಸಾವಿರಾರು ಜನ, 100 ಜನ 24 ಗಂಟೆ ಕೆಲಸ ಮಾಡಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂದಾಗ ಅದನ್ನ ಗೌರವಿಸೋದು ನಮ್ಮ ಹಕ್ಕು. ಅದು ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಎಲ್ಲದಕ್ಕೂ ಒಂದು ನೆಗೆಟಿವ್ ತರೋಂತವ್ರು ಇದ್ದೇ ಇರ್ತಾರೆ ಮೇಡಮ್. ಪ್ರತಿಯೊಂದು ಪಾಸಿಟಿವ್ ಗೆ ನೆಗೆಟಿವ್ ಮಾತಾಡೋರು, ನೆಗೆಟಿವ್ ಪಾಸಿಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಯಮುನಾ ಸನ್ನಿಧಿಯವರೇ, ಇಲ್ಲಿ ಸಂಗ್ರಾಮ್ ಸಿಂಗ್ ಅವರು ಹಿರಿಯ ಪೊಲೀಸ್ ಅಧಿಕಾರಿ, ಅಥವಾ ಅವರು ಅಂತಲ್ಲ, ಅನೇಕರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಏನಂದ್ರೆ, ನೋಡಿ, ಈ ಕೇಸಲ್ಲಿ ಇನ್ನೂ ಉಳಿದ 5 ಜನಕ್ಕೆ ಪಾಪ ಅವ್ರಿಗೆ ಬೇಲ್ ಕೂಡ ಸಿಕ್ಲಿಲ್ಲ. ಅವ್ರ ಮನೆ ಪರಿಸ್ಥಿತಿ ಬಹಳ ಕಷ್ಟ ಇದೆ, ಊಟಕ್ಕೂ ಇಲ್ಲ ಅಂತ ಪರಿಸ್ಥಿತಿ ಒಂದು. ಇನ್ನು ಸಾವಿರಾರು ಜನ ಅಂಡರ್ ಟ್ರಯಲ್ಸ್ ಕೊಳಿತಾನೆ ಇದ್ದಾರೆ ಜೈಲುಗಳಲ್ಲಿ. ಇವತ್ತಿಗೂ ಕೂಡ ಎಷ್ಟೆಷ್ಟೋ 10-20 ವರ್ಷ ಅಂಡರ್ ಟ್ರಯಲ್ಸ್, ವಿಚಾರಣಾಧೀನ ಕೈದಿಗಳು. ಸೊ ಅವ್ರಿಗೆಲ್ಲ ಇಲ್ಲದೆ ಇರೋ ನ್ಯಾಯ ದರ್ಶನ್ ಅವ್ರಿಗೆ ಸಿಕ್ಬಿಡ್ತಾ ಅಂತ? ಮೇಡಮ್ ನೋಡಿ, ನಾನು ಲಾ ಓದಿಲ್ಲ, ಅನ್ಫಾರ್ಚುನೇಟ್ಲಿ IPS IAS ಮಾಡಿಲ್ಲ ನಾನು. ಹಾಗಾಗಿ ಈ ನಿಟ್ಟಿನಲ್ಲಿ ಮಾತಾಡೋದು ಖಂಡಿತವಾಗಿಯೂ ಆ ಅರ್ಹತೆ ನನಗೆ ಇಲ್ಲವೇ ಇಲ್ಲ. ನಾನು ಭರತನಾಟ್ಯ ಕಲಾವಿದೆ, ನಾನು ಟೆಲಿವಿಷನ್ ಮತ್ತೆ ಸಿನಿಮಾ ಕಲಾವಿದೆ, ನಟಿ. ಬಿಟ್ರೆ ನಾನು ಬೇರೆ ಫೀಲ್ಡ್ ಬಗ್ಗೆ ಮಾತಾಡೋಷ್ಟು ಎಜುಕೇಶನ್ ಆಗ್ಲಿ ಅಥವಾ ಅರ್ಹತೆ ಆಗ್ಲಿ ಖಂಡಿತವಾಗ್ಲೂ ನನಗೆ ಎಕ್ಸ್ಪರ್ಟೀಸ್ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನನಗೆ ಖಂಡಿತ ಗೊತ್ತಿಲ್ಲ. ಅದರಲ್ಲಿ ತನಿಖೆ 7 ತಿಂಗಳ ಕಾಲ ಅದೇ ಒಂದು ಗುಂಪಿನಲ್ಲಿ ಇದ್ದವರಿಗೆ ಇದ್ರ ಬಗ್ಗೆ ನೀಟಾಗಿ ಗೊತ್ತಿರುತ್ತೆ. ಆಮೇಲೆ ಸಾಕಷ್ಟು ಲಾಯರ್ಗಳು, ಪೊಲೀಸ್ ಆಫೀಸರ್ಗಳು ನಿನ್ನೆಯಿಂದ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಇದ್ದಾರೆ. ಅವ್ರಗಳ ಮಾತಿನ ಮುಂದೆ ನಂದು ಈ ನಿಟ್ಟಿನಲ್ಲಿ ಮಾತಾಡೋದು ತಪ್ಪಾಗತ್ತೆ. ಒಬ್ಬ ನಟನಾಗಿ ಅವ್ರಿಗೆ ಬೇಲ್ ಸಿಕ್ಕಿದೆ, ಈಗ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಆಸ್ ಅ ಪರ್ಸನ್ ದರ್ಶನ್ ಸರ್ ಅವರ ಅಭಿಮಾನಿಯಾಗಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ತುಂಬಾನೇ ಖುಷಿಯಾಗಿದೆ ಖಂಡಿತವಾಗಿಯೂ. ಯಾಕಂತಂದ್ರೆ ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ಅವರು ಹೆಣ್ಮಕ್ಳಿಗೆ ವಿಪರೀತ ಗೌರವ ಕೊಡ್ತಾರೆ ದರ್ಶನ್ ಸರ್. ಯಾರಿಗೆ ಆದ್ರೂ ತುಂಬಾ ಗೌರವ ಕೊಡುವಂತ ವ್ಯಕ್ತಿ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇರುತ್ತಲ್ವಾ, ಆ ನಂಬಿಕೆ ಮೂಲಕ ಹೇಳ್ಬೇಕಂತಂದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿಗೆ ತುಂಬಾ ಒಳ್ಳೇದಾಗಿದೆ ಅಂತ ಸಂತೋಷ ಆಗ್ತಾ ಇದೆ ನನಗೆ. ಹೀಗೆ ಆದಷ್ಟು ಬೇಗ ಇವ್ರದ್ದೇನು ಅದ್ರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಬಂದ್ಬಿಟ್ರು ಅಂತೂ ಇನ್ನೂ ಬಹಳ ಸಂತೋಷ ಆಗುತ್ತೆ. ರೈಟ್, ಥ್ಯಾಂಕ್ ಯು ಯಮುನಾ ಸನ್ನಿಧಿ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಕೊನೆಯದಾಗಿ ಸಂಗ್ರಾಮ್ ಸಿಂಗ್ ಅವರೇ, ಈಗಲಾದರೂ ಪೊಲೀಸರು ಈ ಕೇಸನ್ನ ಇನ್ನಷ್ಟು ಸ್ಟ್ರೆಂಥನ್ ಮಾಡ್ತಾರಾ? ಯಾಕಂದ್ರೆ ಮೇನ್ ಕೇಸ್ ವಿಚಾರಣೆ ಇನ್ನೂ ಬಾಕಿ ಇದೆ. ಹೌದು ಮೇಡಮ್, ವಿ ಆರ್ ಗೋಯಿಂಗ್ ಟು ದ ಸುಪ್ರೀಂ ಕೋರ್ಟ್. ನಾಡಿದ್ದು ಸುಮ್ಮನೆ ಇಲ್ಲಿ ಹೈಕೋರ್ಟ್ ಅಲ್ಲಿ ಆಗೋದಕ್ಕೆ ನಾವು ವಿ ಕೆನಾಟ್ ಜಸ್ಟ್ ಕೂತ್ಕೊಳಕ್ ಆಗಲ್ಲ. ನಾವು ಬಳೆಗಳು ಹಾಕೊಂಡಿದ್ದೆ. ವಿಲ್ ಗೋ ಟು ದ ಸುಪ್ರೀಂ ಕೋರ್ಟ್ ಅಂಡ್ ವಿ ವಿಲ್ ಫೈಟ್ ಔಟ್ ಫಾರ್ ದ ಕೇಸ್ ಟು ವಾಟ್ ಎವರ್ ದಿಸ್ ಹೈಕೋರ್ಟ್ ಹ್ಯಾಸ್ ಗಿವನ್ ಕರ್ನಾಟಕ, ಅದನ್ನ ಓವರ್ ರೂಲ್ ಮಾಡಿದ್ದೆ. ಫ್ರೆಶ್ ಆರ್ಡರ್ ಕೊಡಿ, ಕನ್ವಿಕ್ಷನ್ ಕೊಡಿ ನಮಗೆ. ವಿ ವಿಲ್ ಹ್ಯಾಪಿ ಪೊಲೀಸ್, ಬಿಕಾಸ್ ಪೊಲೀಸ್ ಆರ್ ಡೇ ಅಂಡ್ ನೈಟ್ ಟಾಯ್ಲ್ಡ್
ಬಿಕಾಸ್ ನಾವು ಇಷ್ಟೊಂದು ಕಷ್ಟ ಪಟ್ಟಿದೀವಿ ಅಕ್ಯೂಸ್ ಹಿಡಿಯೋದಕ್ಕೆ ಮತ್ತೆ 17 ಜನಕ್ಕೆ ಹಿಡಿಯೋದಕ್ಕೆ. ಈಗ ಬಂದಿದೆ ಸುಮ್ಮ 6 ತಿಂಗಳಾಗೋಗ್ಬಿಟ್ಟಿದೆ, ಅವ್ರು ಒಳಗಡೆ ಇದ್ದಾರೆ ಅಂತ ಹೇಳಿ ಇದ್ ಮಾಡ್ಕೊಂಡು ರಾಗ ಹೇಳ್ಕೊಂಡಿದ್ದೆ. ಅವ್ರಿಗೆ ಬೇಲ್ ಕೊಟ್ಬಿಟ್ರೆ ಇಟ್ಸ್ ನಾಟ್ ಲೈಕ್ ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ಕೊಡ್ತೀವಿ, ವಿಲ್ ಗೋ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೋಗ್ತೀವಿ ನಾವು, ಬಿಡೋದಿಲ್ಲ ನಾವು ಮೇಡಮ್. ಓಕೆ, ಪಾಪ ಪೊಲೀಸರ ಸ್ಪಿರಿಟ್ ಎಲ್ಲೋ ಒಂದ್ ಕಡೆ ಅವ್ರ ಕೆಲಸ ಮಾಡ್ತಾರೆ, ಆದ್ರೆ ವಾಸುದೇವ್ ಕಶ್ಯಪ್ ಅವರೇ, ಅವರ ಸ್ಪಿರಿಟ್ ಉಳಿಯತ್ತಾ ಮೇಡಮ್? ಸಾಧ್ಯನಾ ಅದು? ಅಲ್ಲ, ಸಂಗ್ರಾಮ್ ಸಿಂಗ್ ಅವರ ಈ ವಯಸ್ಸಿನಲ್ಲೂ ಕೂಡ ಒಂದು ಎನರ್ಜಿ ನೋಡಿದ್ರೆ ಬಹಳ ಖುಷಿ ಆಗತ್ತೆ. ಪೊಲೀಸ್ ಡಸಂಟ್ ಹ್ಯಾವ್ ಅ ರೈಟ್ ಟು ಕನ್ವಿಕ್ಟ್ ಮಾಡೋದಕ್ಕೆ, ಆತನ ಒಳಗಾಕಕ್ಕೆ, ಶೂಟ್ ಮಾಡಕ್ಕೆ, ಹ್ಯಾಂಗ್ ಮಾಡೋದಕ್ಕೆ ಪವರ್ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಇಡೀ ಪ್ರಕರಣದೊಳಗೆ 6 ಅಂಶ ಕೊಟ್ಟಿದ್ದಾರೆ ಕೋರ್ಟ್. ಅಲ್ಲ, ಹೈಯರ್ ಕೋರ್ಟ್ ಹೋಗ್ತೀವಿ, ಕೇಳಿ, ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಅಂಶ ಕೊಟ್ಟಿದ್ದಾರೆ. ಅಲ್ಲಿ ಮಿಸ್ಟರ್ ತಾಳಿ ಸಂಗ್ರಾಮ್ ಸಿಂಗ್ 6 ಅಂಶ ಕೊಟ್ಟಿದ್ದಾರೆ. ಯಾಕೆ ಈ ಬೇರೆ ಎಲ್ಲಿ ಸಿಕ್ತು ಅಂತ ಕೊಟ್ಟಿದ್ದಾರೆ. ಮೊದಲನೇ ಅಂಶ ಬಿಕ್ಕಿದಲ್ಲ ನಲ್ಲಿಫೈಡ್. 1, 2, 3, 4, 5, 6 ನಲ್ಲಿಫೈಡ್. ಮೊದಲನೇ ಅಂಶ ಯಾವ್ದು ಗೊತ್ತಾ? ಯು ಆರ್ ನಾಟ್ ಇಶ್ಯೂಡ್ ಮೆಮೋ, ಫಾರ್ ದಟ್ ರೀಸನ್ ಹಿ ಹ್ಯಾಸ್ ಬೀನ್ ಗ್ರಾಂಟೆಡ್ ಎ ಬೇಲ್. ಕಂಡೀಷನ್ಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ. ಸುಪ್ರೀಂ ಕೋರ್ಟ್ ಅಲ್ಲ, ಸಂಗ್ರಾಮ್ ಸಿಂಗ್ ಸುಪ್ರೀಂ ಕೋರ್ಟ್ ಈಗ ಸಂಗ್ರಾಮ್ ಸಿಂಗ್ ಸಂಗ್ರಾಮ್ ಸಿಂಗ್ ಈಗ ಯಾವುದೋ ಕೇಸಲ್ಲಿ ನೀವು ಅವ್ರ ಅಪ್ಪಿಯತ್ವ ಅಪರಾಧ ನಿಂತ್ಕೊಳ್ಳಿ. ಎಕ್ಸಾಂಪಲ್ ನಿಮಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇದು ಕೇವಲ ಜಾಮೀನು ಸಿಕ್ಕಿರ್ತಕ್ಕಂಥದ್ದಷ್ಟೇ. ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಪೊಲೀಸ್ನವರು ಇದನ್ನ ಇನ್ನೂ ಸ್ಟ್ರೆಂಥನ್ ಮಾಡ್ತಾರಾ, ಹೆಂಗೆ ಅವರು ಈ ವಿಚಾರಣೆನ ತಗೊಂಡು ಹೋಗ್ತಾರೆ, ನ್ಯಾಯಾಲಯ ಏನ್ ಹೇಳುತ್ತೆ, ಕಾದ್ ನೋಡೋಣ. ನಾವು ಮಾಧ್ಯಮದವರು ಖಂಡಿತವಾಗ್ಲೂ ಪ್ರತಿ ವಿಚಾರವನ್ನ ವಸ್ತುನಿಷ್ಠವಾಗಿ, ಯಾವುದೇ ಭೇದ ಭಾವ ಇಲ್ಲದೆ ನಿಮ್ ಮುಂದೆ ತರೋದಕ್ಕೆ ಸದಾಕಾಲ ನಿಮ್ ಜೊತೆ ಇದ್ದೀವಿ. ನೋಡ್ತಾ ಇರಿ, ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ.